ಮಿಸ್ಟರ್ ಮಿಸ್ಟರ್ ಆ ಯಾರು? ಹೇಳಿ. ನಿಮ್ಮ ಜೊತೆ ಮಾತಾಡಬೇಕಿತ್ತು. ಮಾತಾಡಿ. ಕೆಫೆಗೆ ಹೋಗಿ ಮಾತಾಡೋಣ. ಸರಿ ನಡ್ರಿ. ಹೇಳಿ, ಏನೋ ಮಾತಾಡ್ಬೇಕಂತ ಅಂದ್ರಿ. ಅಂದರೆ ನೀವಂದರೆ ನನಗೆ ತುಂಬ ಇಷ್ಟ ಆಗ್ತಿದ್ದೀರಾ. ಎಷ್ಟು ಇಷ್ಟ ಆಗ್ತಿದ್ದೀರಾ ಅಂದರೆ ವಿಪರೀತ ಇಷ್ಟ ಆಗ್ತಿದ್ದೀರಾ. ಹೌದಾ? ಈ ವಿಷಯನ ನೀವು ಮೊದಲೇ ಹೇಳ್ಬೇಕಾಗಿತ್ತು. ಈಗ ನಂಗೆ ಆಲ್ರೆಡಿ ಮದುವೆ ಆಗಿದೆ. ಹೌದಾ? ಈ ವಿಷಯ ನೀವು ಹೇಳೇ ಇಲ್ಲ. ಹೌದು, ಅಷ್ಟಕ್ಕೆ ನಾ ಏನಕ್ಕೆ ಇಷ್ಟ ಆಗ್ತಿದೆ ನಿಮ್ಗೆ? ನಿಮಗೆ ಅದು ಎಲ್ಲ ಈಕ್ವಲ್ ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ಬೇಕನ್ನೋ ಆ ಭಾವನೆ ಏನಿದೆಯಲ್ಲ, ಆ ಭಾವನೆ ನಂಗೆ ತುಂಬಾ ಇಷ್ಟ ಆಗ್ತಿದೆ ಹೇಳ್ಬೇಕಂದ್ರೆ. ಹೌದಾ? ನಿಜವಾಗ್ಲೂ? ಬಟ್ ನಂಗೆ ಈಗ ಆಲ್ರೆಡಿ ಮದುವೆ ಆಗಿದೆಯಲ್ಲ. ಹೌದಾ? ಇದು ಡಿಸಪಾಯಿಂಟ್ ಆಯಿತು. ನಾನು ಕೆಲಸ ಮಾಡೋಣ. ಒಂದು ವೇಳೆ ಇನ್ನು ಫ್ಯೂಚರಲ್ಲಿ ನೀವೇನಾದರೂ ನಿಮ್ಮ ಹೆಂಡತಿನ ಬಿಟ್ಟು ತವ್ರ ಮನೆಗೆ ಏನಾದರೂ ಹೋದರೆ. ಅವಳು ಅವ್ರ ತವ್ರ ಮನೆಗೆ ಹೋದ್ರೆ ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ. ಅಂದ್ರೆ ಈಕ್ವಲ್ ಆಗುತ್ತೆ. ಹಂಗಲ್ಲ ನಾ ಹೇಳ್ತಾ ಇರು, ಒಂದು ವೇಳೆ ಡಿವೋರ್ಸ್ ಏನಾದರೂ ಆದರೆ. ಇಲ್ಲಪ್ಪ, ನಾನು ನನ್ನ ಹೆಂಡತಿನ ಡಿವೋರ್ಸ್ ಅಂತೂ ಮಾಡೋದಿಲ್ಲ. ನೋಡಿ, ನಾನಿವಾಗ ಅರ್ಧ ಬಿಲ್ ಪೇ ಮಾಡ್ತೀನಿ, ನೀವು ಅರ್ಧ ಬಿಲ್ ಪೇ ಮಾಡಿ ಹೋಗಿ, ಆಯ್ತಾ? ವಾವ್, ಇವ್ರ ಸಮಾನತೆ ನಂಗೆ ತುಂಬಾನೇ ಇಷ್ಟ ಆಗ್ತಿದೆ. ಮಿಸ್ ಶ್ರುತಿ ಏನು ಶ್ರುತಿ, ನೀವು ಯಾಕೆ ಇನ್ನೂ ಫೈಲ್ ಕಂಪ್ಲೀಟ್ ಮಾಡಿಲ್ಲ? ಏನಿದು ಕೋಡಿಂಗ್ ಎಲ್ಲ ರಾಂಗ್ ಬರ್ತಿದೆ? ಸರ್ ಹಾಗೇನಿಲ್ಲಲ್ಲ, ನಾನು ಕೋಡಿಂಗ್ ಎಲ್ಲ ಕರೆಕ್ಟಾಗಿ ಬರ್ತಿದೆ. ಹೌದಮ್ಮ, ನಿನ್ನ ಪ್ರಕಾರ ನೀನು ಕರೆಕ್ಟಾಗಿ ಬರ್ತಿದ್ಯಾ? ನೋಡಿಲ್ಲ, ಎಲ್ಲ ಎರರ್ ಮಿಸ್ಟೇಕ್ ಬಂದಿದೆ. ಸರ್, ಅವಳೊಬ್ಬಳನ್ನೇ ಯಾಕೆ ಬೈತಿದ್ರ? ಇದಕ್ಕೆ ಅವಳೊಬ್ಬಳೇ ಕಾರಣ? ಟೀಮ್ ಮೆಂಬರ್ಸ್ ಎಲ್ಲರೂ ಕಾರಣ ಅಲ್ವಾ? ಎಲ್ಲರಿಗೂ ಬೈಬೇಕು ನೀವು. ಹೌದಾ? ನಿನ್ನೂ ಬೈತೀನಿ ಬಾ ಹಂಗಾರೆ. ಸರ್, ನನ್ನಷ್ಟೇ ಅಲ್ಲ, ಇವಾಗ ಯಾರು ಲೀವಲ್ಲಿ ಇದಾರಲ್ಲ ಅವ್ರಿಗೆ ಫೋನ್ ಮಾಡಿ ಬೈರಿ. ಅಯ್ಯೋ ಹೋಗಿ ನಿಮ್ಮ ಜೋಡಿ ಮಾತಾಡ್ತಿದ್ದೀನಲ್ಲ. ಮಿಸ್ಟರ್ ಪರ್ಫೆಕ್ಟ್, ನೀವು ಇಷ್ಟೊಂದು ಇದನ್ನ ಮಾಡ್ತಾ ಇದ್ರೆ ನನಗೆ ನಿಮ್ಮ ಮೇಲೆ ಇನ್ನೂ ಲವ್ ಜಾಸ್ತಿ ಆಗುತ್ತೆ. ಇವಳೆ ಎಲ್ಲಿದೆಯಾ? ರೀ, ಕಿಚನ್ ಅಲ್ಲಿ ಇದ್ದೀನಿ, ಬನ್ನಿ. ಏನೇ ಮಾಡ್ತಿದ್ದೀಯ? ಇವತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೆ. ಹೌದಾ? ಮಾಡು. ಏನು ಇವತ್ತು 2 ಜಡೆ ಹಾಕೊಂಡ್ಬಿಟ್ಟಿದ್ಯಾ? ಅದೇ ರೀ, ನಿಮ್ಮ ಸಮಾನತೆ ನೆನಪಾಯ್ತಾ? ಅದಕ್ಕೆ ಹಚ್ಕೊಂಡ್ ಜಡೆ ಇಚ್ಕೊಂಡ್ ಜಡೆ, ದಿನ ಒಂದೇ ಜಡೆ ಹಾಕೊಂಡು ಒಂದೇ ಜಡೆಗೆ ಮೋಸ ಆಗ್ಬಾರ್ದಲ್ವಾ, ಅದಕ್ಕೆ. ಓ ಹಾಗೆ. ಮತ್ತೆ ಹೇಳಿ, ಏನಾಯ್ತು? ಇವತ್ತು ಆಫೀಸಲ್ಲಿ ಏನಾಯ್ತು ಗೊತ್ತಾ? ಅದೇ ಒಂದು ಹುಡುಗಿ ಹೇಳಿದ್ನಲ್ಲ, ಅವಳು ಬಂದು ದಿನ ನನ್ನ ಜೋಡಿ ಮಾತಾಡ್ತಾಳೆ ಅಂತ. ಹೌದು, ಹೇಳಿದ್ರಿ. ಏನಾಯ್ತು? ಅವಳೇನಾದ್ರೂ ನನ್ನ ಕೆಲಸ ಮಾಡ್ಕೊಡು ಅಂತ ಹೇಳಿಲ್ಲ? ಹಂಗೇನಿಲ್ಲ ಕಣೆ, ಗೆಸ್ ಮಾಡು. ಅಥವಾ ದುಡ್ಡೇನಾದ್ರೂ ಕೇಳಿಲ್ಲ? ಇಲ್ಲ ಕಣೆ. ಮತ್ತೇನ್ರಿ? ಅವಳು ನಂಗೆ ಪ್ರಪೋಸ್ ಮಾಡಿ. ಹೌದಾ? ಅದಕ್ಕೆ ನೀವೇನು ಹೇಳಿ? ನಂಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದೆ. ಹೌದಾ? ಒಳ್ಳೆ ಕೆಲಸ ಮಾಡಿದಿರಾ. ಮತ್ತೆ ಏನಕ್ಕೆ ಇಷ್ಟ ಆದಂತೆ? ಅದೇ ಕಣೆ, ನನ್ನ ಸಮಾನತೆ ನೋಡಿ ಅವಳಿಗೆ ತುಂಬಾ ಇಷ್ಟ ಆಗಿಬಿಡ್ತದೆ. ಅಯ್ಯೋ, ಆ ಸಮಾನತೆನೇ ನೋಡಿ ಅಲ್ವಾ ನಾನು ಮದುವೆಯಲ್ಲಿ ಬಕ್ರಾಗಿದ್ದು. ಆದ್ರೆ ಅದು ಒಂಥರ ಟಾರ್ಚರ್ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಿದೆ. ಹೌದಾ? ಆಮೇಲೆ ಅಷ್ಟು ಹೇಳಿದ್ಮೇಲೆ ಅವಳು ಒಂದು ಇದನ್ನ ಹೇಳಿದ್ಲು ಕಣೆ, ಟ್ರಿಕ್. ಏನಾದ್ರೂ ನಿನ್ನ ಹೆಂಡತಿನ ಡಿವೋರ್ಸ್ ಕೊಟ್ರೆ ಅಥವಾ 2ನೇ ಮದುವೆ ಆಗೋದಕ್ಕೆ ನಾನು ರೆಡಿ ಅಂತ. ಹೌದಾ? ಅಯ್ಯೋ, ಅವಳೆಂತಕ್ಕೆ ಬರ್ಗೆಟ್ಟವಳು? ಏಕೆ ನಿಮ್ ಬಿಟ್ರೆ ಬೇರೆ ಯಾರು ಸಿಕ್ತಿಲ್ಲ ಅಂತ? ಹಂಗಲ್ವಂತೆ, ನನ್ನನ್ನು ತಗೊಳ್ಬೇಕಂತೆ, ಸಮಾನತೆ ಇರೋಣ. ಅಲ್ಲ, ಇವ್ರ ಸಮಾನತೆಗೆ ನನ್ನ ತಲೆನೇ ಔಟ್ ಆಗ್ತಿದೆ. ಇನ್ನು ಅವಳೊಬ್ಳು. ಅಲ್ಲ ಕಣೆ, ಈಗೂ ಹಿಂಗೆಲ್ಲ ಇರ್ತಾರ ಸಮಾನತೆ? ನನ್ನ ಸಮಾನತೆ ಈ ನೋಡು ಹೆಂಗ್ ಬೆಳೀತಾ ಇದೆ. ಇವಳೆ ಬಿಸಿನೀರ್ ಕಾಸು, ನಾನು ಜಳಕ ಮಾಡ್ತೀನಿ. ಅಯ್ಯೋ, ಇದ್ರಲ್ಲಿ ಇವ್ರ ಸಮಾನತೆ. ಆಮೇಲೆ ಅಡ್ಗೆ ನೀನ್ ಒಬ್ಳೆ ಮಾಡ್ಬೇಡ, ನಾನು ಬಂದ್ ಮಾಡ್ತೀನಿ. ಹ್ಞೂ ಸರಿ ರೀ, ಇದೊಂದು ಖುಷಿ ಆಗುತ್ತೆ. ಅಲ್ಲ, ಅವಳೆಷ್ಟು ಬರ್ಗೆಟ್ಟಿರ್ಬೋದು. ಅಲ್ಲ, ಫಸ್ಟ್ ಆಫ್ ಆಲ್ ನನ್ನ ಜೀವನನೇ ಹಾಳಾಗ್ಬಿಟ್ಟಿದೆ. ಸಮಾನತೆ ಅಂತ ಇನ್ನು ಎಲ್ಲಿ ನನ್ನ ಜೀವನಕ್ಕೆ ಕಾಲಿಟ್ಟು ನಾ ಎಲ್ಲಾನು ಹಾಳು ಮಾಡ್ತಾಳೆ ಏನೋ. ಏನಿದೆ ಅವಾಗಿಂದ ಟವ್ ಅಂತಿದೆ. ಅಲ್ಲ, ನನ್ನ ಫೋನ ಅವ್ರ ಫೋನ್? ಅವ್ರದ್ದೇ ಫೋನು, ನೋಡ್ಲಾ ಬೇಡವಾ? ಈಗ ನಾನು ಸಮಾನತೆ ಅಂತ ನೋಡಿದ್ರೆ ರಾತ್ರಿ ಎದ್ದು ನಾಳೆ ಅವ್ನ ಸಮಾನತೆ ಅಂತ ನೋಡ್ತಾನೆ. ಬೇಡ ಬಿಡು, ನಾಳೆ ಅವನ್ನೇ ಕೇಳಿರ. ಇವಳೆ ನೀರ್ ಕೊಡೆ ಕುಡಿಯೋದು. ಹಾ ರೀ, ಕೊಟ್ಟೆ. ಅಲ್ಲ ರೀ, ರಾತ್ರಿ ಎಲ್ಲ ನಿಮ್ಗೆ ಮೆಸೇಜ್ ಬಂದಿತ್ತಲ್ಲ, ನೋಡ್ದಾ? ನೋಡ್ದೆ. ಅವಳು ಮೆಸೇಜ್ ಮಾಡಿದ್ಲು, ನೀವೇನಾದ್ರೂ ಒಪ್ಕೊಂಡು ನನ್ನ ಮದುವೆ ಆದ್ರೆ ಅದೇ ಸ್ವರ್ಗ ಅಂತ. ಹೌದಾ? ನೋಡು ಅವಳು ಇವಾಗ ನನ್ಗೆ ಮೆಸೇಜ್ ಮಾಡ್ತಿದ್ದಾಳೆ. ಹಾಗಂತ ನೀನು ಬೇರೆದವ್ರು ಮೆಸೇಜ್ ಮಾಡ್ಬೇಡ. ಅಲ್ಲ ರೀ, ನೀವು ಮಾಡ್ತಿದ್ದೀರ ಅಂದ್ರೆ ನಾನು ಮಾಡ್ಬಾರ್ದಾ? ಸಮಾನತೆ ಅಲ್ಲ. ಹೌದೌದು, ಮಾಡು. ಅಯ್ಯೋ, ಇದೆಂತ ಗಂಡ. ಮಾಡು ಮೆಸೇಜ್ ಅಂತಾನೆ. ಅವಳೇನೋ ಬರ್ಗೆಟ್ಟವಳ ಹೆಂಗೆ? ಅಲ್ಲ, ಎಲ್ಲರೂ ಹೋಗಿ ದೇವ್ರ ಹತ್ರ ವರ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಅವಳು ನೋಡಿದ್ರೆ ಬೆಣ್ಣತ್ತಿ ಬೇತಾಳನ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾಳಲ್ಲ. ಇವಳಿಗೇನು ಗತಿ ಕೆಟ್ಟಿದೆ? ಹಂಗೆ ಮದುವೆ ಮುಂಚೆ ಎಲ್ಲಾನು ಚೆನ್ನಾಗಿ ಕಾಣ್ತುತ್ತೆ, ಮದುವೆ ಆದ್ಮೇಲೆ ಗೊತ್ತಾಗೋದು. ನಿಮಗೂ ಹಂಗೆ ಆಗಿದೆಯಾ? ನನಗಂತೂ ಆಗ್ತಾ ಇದೆ. ಆದ್ರೂ ಹೆಂಗ್ ಅನಿಸ್ತಿದೆ ಅಂದ್ರೆ ಇದು ತಳ ಬುಡ ಬಿಟ್ಟು ನನ್ನ ಬುಡಕ್ಕೆ ಬರ್ತಿದೆ ಅಂತ ಅನಿಸ್ತಿದೆ. ಸಮಾನತೆ ಅಂತ ಈ ಅಪ್ಪ ಹೋಗ್ತಾ ಇದ್ರೆ ಇವ್ನ ಹಿಂದೆ ಹುಡುಗಿಯರು ಹಂಗೆ ಸಮಾನವಾಗಿ ಬರ್ತಾನೆ ಇದ್ದಾರೆ. ನನ್ನ ಜೀವನ ನಾನು ಭದ್ರ ಮಾಡ್ಕೋಬೇಕು. ಏನ್ರಿ? ಯಾಕೆ, ಏನಾಯ್ತು ಇಷ್ಟೊಂದು ಅಲ್ಲಾಗಿದೆ? ನಂಗೆ ನನ್ನ ಬಗ್ಗೆ ಗಿಲ್ಟ್ ಬರ್ತಿದೆ. ಯಾಕೆ, ನನ್ನ ಸೋಪ್ ಏನಾದ್ರು ಯೂಸ್ ಮಾಡಿದ್ಯಾ? ಅದನ್ನ ಯೂಸ್ ಮಾಡಿದ್ರೆ ಮುಗಿದೋಯ್ತು, ನಿಂಗೆ ಎಸೆಸ್ ಬರುತ್ತೆ ನೋಡು. ನಿನ್ ಸ್ಕಿನ್ ಬೇರೆ, ನನ್ನ ಸ್ಕಿನ್ ಬೇರೆ. ಅದಲ್ಲ ರೀ. ಮತ್ತೇನೇ? ಅಂದರೆ ನಾನು ಜಾಬ್ ಮಾಡ್ತಿದ್ವಲ್ಲ ಮದುವೆಕಿನ ಮುಂಚೆ, ಆ ಕಂಪ್ನಿನಲ್ಲಿ ಒಬ್ಬ ಹುಡುಗ ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದ. ಅವನು ನನ್ನೇ ಮದುವೆ ಆಗ್ತೀನಿ, ನೀನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತಿದ್ದ. ಆದರೆ ನಮ್ಮ ಮನೇಲಿ ಮೇಲೆ ತುಂಬಾ ಸ್ಟ್ರಿಕ್ಟು. ಮದುವೆ, ಲವ್ ಮ್ಯಾರೇಜು ಇದೆಲ್ಲ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ನಾನು ಅಪ್ಪ ಅಮ್ಮ ನೋಡಿದ ಹುಡುಗನ್ನೇ ಮದುವೆ ಆದೆ. ಆಮೇಲೆ ಆ ಹುಡುಗ ಏನಂದ ಗೊತ್ತಾ? ಒಂದಿನ ನನ್ನ ಗರ್ಲ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡು, ಅದೇ ನೆನಪಲ್ಲಿ ಜೀವನ ಪೂರ್ತಿ ನಾನು ಕಳಿತೀನಿ, ಒಂದಿನ ಅಷ್ಟೇ ನಾನು ನೀನು ಕೇಳ್ಕೊತಾ ಇದ್ದೀನಿ ಅಂತಂದೆ. ಅದಕ್ಕೆ ನಾನು ಹ್ಞೂ ಅಂತಂದೆ. ಅದಕ್ಕೆ ನನಗೆ ಇವಾಗ ಗಿಲ್ಟ್ ಫೀಲ್ ಬರ್ತಿದೆ ರೀ. ಹೌದಾ? ನೀ ಮದುವೆ ಮುಂಚೆ ಅಲ್ವಾ, ನಡೆಯುತ್ತೆ ಬಿಡು. ಅಲ್ರಿ, ನಿಮ್ಮ ಸಮಾನತೆಗೆ ಏನನ್ನುತ್ತೆ? ನಿಮ್ಮ ಸಮಾನತೆ ಇದಕ್ಕೆಲ್ಲ ಒಪ್ಪುತ್ತಾ ರೀ? ಇದನ್ನ ನೀವು ಸಮಾನ ಮಾಡಲಿಲ್ಲ ಅಂದ್ರೆ ನಿಮ್ಮ ಸಮಾನತೆ ಹೋಗುತ್ತಲ್ವಾ? ಹೌದಲ್ಲ, ನಿಜಾನೇ. ಪಕ್ಕದ ಮನೆ ಆಂಟಿ ಮಗಳಿದ್ದಾಳಲ್ಲ, ಆಂಟಿನ ನೋಡಿದ್ಲಾ ಒಂದಿನ, ಅವಾಗ ಸಮಾನವಾಗುತ್ತೆ. ಮತ್ತೇನ್ ಮಾಡ್ಬೇಕು? ಅಲ್ಲ ರೀ, ಬರೀ ಆಂಟಿಗಳು ಇವರೇ ಆದ್ರಲ್ಲ,
ಯಾರಾದರೂ ಹೊಸ್ದಾಗಿರೋರ್ನ ಹೇಳಿ ಒಂದಿಟ್ಟು. ಅಲ್ಲ ಕಣೆ, ಹಂಗೆ ಹೊಸ್ತಾಗಿರೋರು ಯಾರಿದ್ದಾರೆ? ನನಗೆ ಯಾರು ಕಾಲೇಜಲ್ಲಿ ಗರ್ಲ್ ಫ್ರೆಂಡ್ಸ್ ಇದ್ದಿದ್ದಿಲ್ಲ ಕಣೆ. ನಾನು ಯಾವತ್ತೂ ಇಂಥದ್ದೆಲ್ಲ ಮಾಡಿದಿಲ್ಲ. ನನ್ನ ಸತಿನೇ ನನಗೆಲ್ಲ ಅನ್ಕೊಂಡಿದ್ದೆ. ಅಯ್ಯೋ ಅದಕ್ಕೆ ನಾನೇ ಹೇಳ್ಕೊಡ್ತಿದ್ದೀನಲ್ಲ. ಇವಾಗ ನಿಮಗೂ ಆಫೀಸಲ್ಲಿ ಇವಾಗ ಒಬ್ಳು ಯಾರೋ ಮೊನ್ನೆ ಪ್ರಪೋಸ್ ಮಾಡಿದ್ಲಲ್ಲ, ಅವಳನ್ನೇ ಒನ್ ಡೇ ಗರ್ಲ್ ಫ್ರೆಂಡ್ ಮಾಡ್ಕೋ. ಹೌದಲ್ಲ, ನೀನು ಆಫೀಸಲ್ಲಿ ಮಾಡಿದೆ, ನಾನು ಆಫೀಸಲ್ಲಿ ಮಾಡಿದ್ದೆ, ಅಂದರೆ ಸಮಾನತೆ ಆಗುತ್ತೆ. ಹೌದು ನೋಡು, ಕರೆಕ್ಟು, ಹಂಗೆ ಮಾಡ್ತೀನಿ. ನೀ ಹಂಗೆ ಮಾಡಲಿ ಅಂತಾನೆ ಹೇಳಿದ್ದು ಅವಳಿಗೆ, ನಿನ್ನ ಬಗ್ಗೆ ಎಲ್ಲ ಅರ್ಥ ಆಗಲಿ ಅಂತ. ನೋಡೋಣ ಎಲ್ಲಿಗೆ ಹೋಗುತ್ತೆ ಇದು ಅಂತ. ನಿನ್ನ ಬಗ್ಗೆ ಅರ್ಥ ಮಾಡ್ಕೊಂಡ್ಮೇಲೂ ಅವಳು ಏನಾದರೂ ನೀನೇ ಬೇಕು ಅಂತ ಅಂದ್ಲು ಅಂದರೆ ಅವನು ಹೋಗಿ ಎಲ್ಲ ಗುಮ್ತೀನಿ. ಅದು ಅಲ್ಲದೆ ನಿನ್ನ ಬಗ್ಗೆ ಗೊತ್ತಾದ್ಮೇಲೆ ಅವಳು ಯಾಕೆ ನಿನ್ನ ಹಿಂದೆ ಹೇಳ್ತಾಳೆ?